ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಜಯಬೇರಿ, ದಳಪತಿಗಳ ಸಾಮ್ರಾಜ್ಯ ಛಿದ್ರ ಛಿದ್ರ. ಬೊಂಬೆ ನಗರಿ ಚನ್ನಪಟ್ಟಣದಲ್ಲಿ ಇಕ್ಬಾಲ್ ಹುಸೇನ್, ಸಚಿವ ಜಮೀರ್ ಅಹಮದ್ ಕಮಾಲ್. ವಕ್ತ್ ವಿಚಾರ ಜಮೀರ್ ಅಹಮದ್ ಟೀಕೆ, ಎಚ್ಡಿಕೆಗೆ ಮುಳ್ಳು. ಕಾಂಗ್ರೆಸ್ ಪಾಲಿಗೆ ವರವಾದ ಅಲ್ಪಸಂಖ್ಯಾತ ಮುಸ್ಲಿಂ ಮತದಾರ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಚನ್ನಪಟ್ಟಣ ಉಪಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪ್ರತಿಷ್ಠಿತವಾದ ಒಂದು ಕಣ ಆಗಿ ಸಿಪಿ ಯೋಗೇಶ್ವರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ 25,000 ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಗೆಲುವಿನ ಹಿಂದಿರುವಂತಹ ಗುಟ್ಟು ಇದೀಗ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರೇ ತೆರೆದಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಜೆಡಿಎಸ್ನ ಆಪತ್ಬಾಂಧವನಂತಿದ್ದ ಅಲ್ಪಸಂಖ್ಯಾತ ಮತಗಳು ಇವತ್ತು ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾರೆ. ಅದರಲ್ಲೂ ಕೂಡ ರಾಮನಗರ MLA ಇಕ್ಬಾಲ್ ಹುಸೇನ್, ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆಗಳು, ಅವರ ಸಂಘಟಿತವಾದಂತಹ ಪ್ರಚಾರ ಕಾಂಗ್ರೆಸ್ಗೆ ಇಲ್ಲಿ ವರವಾಗಿದೆ. ಕಾಂಗ್ರೆಸ್ನ ಕೈ ಹಿಡಿದಿದೆ. ಯೋಗೇಶ್ವರ್ ಅವರ ಗೆಲುವಿಗೆ ಸಾಕಷ್ಟು ಶ್ರಮ ವಹಿಸಿದಂತಹ ಜಮೀರ್ ಇಕ್ಬಾಲ್ ಹುಸೇನ್ ಅವರ ಶ್ರಮ ವರ್ಕೌಟ್ ಆಗಿದೆ. ವಕ್ತ್ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಜೆಡಿಎಸ್ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ವಕ್ತ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಆರೋಪವನ್ನು ಮಾಡಿತ್ತು. ಅದರ ಜೊತೆಗೆ ಜಮೀರ್ ಅಹಮದ್ ಈ ಒಂದು ವಿವಾದಕ್ಕೆ ಕಾರಣವಾಗಿದ್ರು. ಅದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಒಂದು ಪದ ಬಳಕೆ ಮಾಡಿದ್ದನ್ನ HD ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರು. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡೇ ಅಲ್ಪಸಂಖ್ಯಾತ ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶಾಕ್ ನೀಡಿದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮುಂದೆ ಬರ್ತಾ ಇರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ, ದೇವೇಗೌಡರು ಈ ಒಂದು JDS ಪಕ್ಷಕ್ಕೆ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕವಾಗ್ತಾ ಇದ್ದು, ಪ್ರತಿಯೊಂದು ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಆಪತ್ ಬಾಂಧವವಾಗಿ ನಿಲ್ತಿದ್ದು. ಆದರೆ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಮುಸ್ಲಿಂ ಮತದಾರರೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಕೊಟ್ಟಿದ್ದಾರೆ. ಹೌದು, ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರದಲ್ಲಿ 35ಕ್ಕೂ ಹೆಚ್ಚು ಸಾವಿರ ಮತಗಳು ಅಲ್ಪಸಂಖ್ಯಾತರದಿತ್ತು. ಅದರಲ್ಲೂ ಕೂಡ ಮುಸ್ಲಿಂ ಮತದಾರರು ಒಗ್ಗಟ್ಟಾಗಿ ಸಂಘಟಿತವಾಗಿ ಯೋಗೇಶ್ವರ್ ಅವರಿಗೆ ಮತ ಹಾಕುವ ಮೂಲಕ JDSಗೆ ಶಾಕ್ ಕೊಟ್ಟಿದ್ದಾರೆ. JDSನ ನಾಯಕ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಟೀಕೆಯನ್ನು ಮಾಡುವ ಭರದಲ್ಲಿ ಸಮುದಾಯವನ್ನು ಟೀಕೆ ಮಾಡಿದ್ರು ಅನ್ನುವಂಥ ಮಾತು ಕೂಡ ಇಲ್ಲಿ ಕೇಳಿಬಂದಿತ್ತು. ಅದರ ಜೊತೆಗೆ ಸಮುದಾಯದ ಮತಗಳು ನನಗೆ ಬೇಕಾಗಿಲ್ಲ, ಮುಸ್ಲಿಂ ಮತದಾರರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ಅನ್ನುವಂಥ ಹೇಳಿಕೆಗಳು ಕೂಡ ಈ ಒಂದು ಚುನಾವಣೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ವಿಚಾರವನ್ನು ನಿಖಿಲ್ ಕುಮಾರಸ್ವಾಮಿ ಇವತ್ತು ಒಪ್ಪಿಕೊಂಡಿದ್ದಾರೆ. ಒಂದು ಸಮುದಾಯ ನಮಗೆ ಕೈ ಕೊಟ್ಟಿದೆ, ಅವರ ಮತಗಳು ನಮಗೆ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದ್ರಿಂದ ಮುಸ್ಲಿಂ ಮತದಾರರು, ಅಲ್ಪಸಂಖ್ಯಾತರಲ್ಲಿ ಬರುವಂಥ ಮುಸ್ಲಿಂ ಮತದಾರರು ಈ ಒಂದು ಚನ್ನಪಟ್ಟಣ ಚುನಾವಣೆಯ ಮೇಲೆ ಪ್ರಭಾವ ಬೀರಿದ್ದಾರೆ. ಅವರು ಸಂಘಟಿತವಾಗಿ ವೋಟ್ಗಳನ್ನು ಮಾಡುವ ಮೂಲಕ ಯೋಗೇಶ್ವರ್ ಗೆಲುವಿಗೆ ರಾಯಭಾರಿಯಾಗಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮತ್ತೆ ಬಲ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಾದ್ಯಂತ ವಕ್ತ್ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದಂಥ ಬಿಜೆಪಿ JDS ಮೈತ್ರಿ ನಾಯಕರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಮುಸ್ಲಿಂ ಅಲ್ಪಸಂಖ್ಯಾತರ ಮತಗಳನ್ನು ಗಳಿಸೋದ್ರಲ್ಲಿ JDS ಹಿನ್ನಡೆಯಾಗಿದೆ. ಇದನ್ನ ಮುಂದೆ JDS ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.